ನಾನು 2 ಜಾಗದ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಅಂತ ಬಂದಿದ್ದೀನಿ. ಒಂದು ಜಾಗದಲ್ಲಿ ಹೋದರೆ ನಿಮಗೆ ಯಾವುದೇ ರೀತಿ ಮಾಟ ಮಂತ್ರ, ದೃಷ್ಟಿದೋಷ ಆ ಥರ ಎಲ್ಲ ಇದ್ದರೆ ಪರಿಹಾರ ಆಗುತ್ತೆ. ಇನ್ನೊಂದು ಜಾಗ ಬಂದು ಒಂದೇ ದೇವಸ್ಥಾನದಲ್ಲಿ 3 ದೇವರು ನೆಲೆಸಿದೆ. ಯಾವ ದೇವಸ್ಥಾನ ಏನು ಅಂತ ಡೀಟೇಲ್ಸ್ ಬೇಕು ಅಂದರೆ ಕಂಪ್ಲೀಟಾಗಿ ಈ ವಿಡಿಯೋಸ್ ನೋಡಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಮುನಾ ನೊಳಂಬ ಬ್ಲಾಗಿಗೆ ಸ್ವಾಗತ. ನಾನಿವತ್ತು ಹೆಬ್ಬೂರಿನ ಪ್ರಸಿದ್ಧವಾದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ ಶ್ರೀ ಕಾಮಾಕ್ಷಿ ಶಾರದಾ ಪೀಠ ಮತ್ತು ಮಹಾಮೇರು ಶ್ರೀ ಚಕ್ರ ದೇವಸ್ಥಾನಕ್ಕೆ. ಇಲ್ಲಿನ ವಿಶೇಷತೆ ಏನು ಈ ಬ್ಲಾಗಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. 25 ಕಿಲೋಮೀಟರ್ ತುಮಕೂರಿಂದ ಟ್ರಾವೆಲ್ ಮಾಡ್ತೀನಿ ಅಂತ ಅಂದರೆ ಬಸ್ ಸ್ಟ್ಯಾಂಡಲ್ಲಿ ಇಳಿದ್ರೂ ಅಲ್ಲಿಂದ ಒಂದು ಜಸ್ಟ್ 5 to 10 ಮಿನಿಟ್ಸ್ ವಾಕ್ ಆಗುತ್ತೆ. ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ರೋಡೇ ಆಗಲಿ ಏನೇ ಆಗಲಿ ಯಾವುದೇ ರೀತಿ ಗಲೀಜಿಲ್ಲ. ಸುತ್ತಮುತ್ತನೂ ಅಷ್ಟೇ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ದೇವಸ್ಥಾನ ಮಾತ್ರ ಸಿಕ್ಕಾಪಟ್ಟೆ ನೀಟಾಗಿದೆ. ನನಗೆ ಇದು ಏನಂತ ಹೇಳಿದ್ರೆ, ನನಗೆ ಬಂದೆ ಈ ದೇವಸ್ಥಾನಕ್ಕೆ ಎಷ್ಟು ಪಾಸಿಟಿವ್ ವೈಬ್ಸ್ ಇದೆ ಅಂತ ಹೇಳಿದ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ, ಶಾಂತಿ ಆ ಥರ ಅನ್ನಿಸ್ತು. ಒಳಗಡೆ ಹೋಗಿದ ಕೂಡಲೇ ದೇವ್ರ ದರ್ಶನ ಮಾಡಿದ್ವಿ. ತುಂಬ ಖುಷಿ ಆಯಿತು. ನಮ್ಗೆ ಆ ದೇವಸ್ಥಾನದಲ್ಲಿ ಇದ್ದಾಗಲೇ ನನಗೊಂದು ಕಾಲ್ ಬಂತು. ನನ್ನ ಫ್ರೆಂಡ್ ಒಬ್ರದ್ದು 12 ಮಂತ್ಸಿಂದ ಸ್ಯಾಲ್ರಿ ಹೋಲ್ಡ್ ಆಗಿತ್ತಂತೆ, ಅದು ರಿಲೀಸ್ ಆಗಿದೆ ಅಂತ ಹೇಳಿ. ಅದಕ್ಕೆ ತುಂಬ ಖುಷಿ ಆಯಿತು ನಮಗೂ. ಇಲ್ಲಿ ಬಂದು 3 ದೇವರು ನೆಲೆಸಿದೆ. ಒಂದು ಶ್ರೀಚಕ್ರ, ಇನ್ನೊಂದು ಕಾಮಾಕ್ಷಿ ಮತ್ತು ಶಾರದಾ ಪೀಠ. 3 ದೇವರಿದೆ ಅಲ್ಲಿ ಒಂದೇ ಜಾಗದಲ್ಲಿ. ನೀವು ಒಂದು ಸತಿ ವಿಸಿಟ್ ಮಾಡಿದ್ರೆ 3 ದೇವ್ರನ್ನೂ ಒಂದೇ ಪ್ಲೇಸಲ್ಲಿ ಸಿಗೋದು ಅಂತ ಹೇಳಿದ್ರೆ ಲಕ್ ಅಂತಲೇ ಹೇಳ್ಬೋದಲ್ವಾ. 6 to 12:30ವರೆಗೂ ಇರುತ್ತೆ ಈ ದೇವಸ್ಥಾನ. ಮತ್ತು ಸಂಜೆ 3:30ಯಿಂದ 8 ಗಂಟೆವರೆಗೂ ತೆಗೆದಿರ್ತಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ನಿಮಗೆ ಅಲ್ಲಿ ಹೆಂಗೆ ಒಳಗಡೆ ಹೋದರೆ ಪೂಜೆ ಮಾಡೋ ರೀತಿಯೇ ಆಗಲಿ, ಆಮೇಲೆ ಏನೋ ಒಂಥರ ಮನಸ್ಸಿಗೆ ಸಿಕ್ಕಾಪಟ್ಟೆ ಹತ್ರ ಆಗುತ್ತೆ. ತುಂಬ ಖುಷಿನೂ ಆಗುತ್ತೆ. ನೀವೇನಾರ ಈ ಕಡೆ ರೂಟಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರೆ ಒನ್ಸ್ ವಿಸಿಟ್ ಮಾಡಿ. ಆದರೂ ಪಕ್ಕನೇ ಇನ್ನೊಂದು ದೇವಸ್ಥಾನ ಇದೆ, ಅದ್ರದ್ದು ಡೀಟೇಲ್ಸ್ ನಾನು ನಿಮ್ಗೆ ಹೇಳ್ತೀನಿ. ರೋಡಲ್ಲಿ ಹಾಗೆ ಮುಂದೆ ಬಂದರೆ ಬನ್ನಿ ಮರದ ಕಟ್ಟೆ ಗೇಟ್ ಅಂತ ಒಂದು ಸ್ಟಾಪ್ ಬರುತ್ತೆ. ಅಲ್ಲಿ ಇಳ್ಕೊಂಡು ಅಲ್ಲಿಂದ 1.5 ಕಿಲೋಮೀಟರ್ಸ್ ಒಳಗಡೆ ಬಂದರೆ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ ಇದೆ. ಅದು ಮೂಲ ದೇವರು ಬಂದು ಕೃಷ್ಣ ಆಗಿರ್ತಾರೆ. ಈ ದೇವಸ್ಥಾನದ ಟೈಮಿಂಗ್ಸ್ ಏನಿದೆ ಅಂತ ಹೇಳಿದ್ರೆ ಮಾರ್ನಿಂಗ್ 11 ಗಂಟೆಯಿಂದ 7:30ವರೆಗೂ ತೆಗೆದಿರ್ತಾರೆ. ಮಂಡೇ ಟು ಸ್ಯಾಟರ್ಡೇ ಯಾವಾಗಲೂ ಎನಿ ಟೈಮ್ ಓಪನ್ ಇರುತ್ತೆ. ಇಲ್ಲಿ ಪ್ರಾಬ್ಲಮ್ಸ್ ಏನಾರ ಇತ್ತು ಅಂದರೆ ಸಂಸಾರತೆ ಆಗಲಿ, ಇವನ್ ಆಸ್ತಿ ವಿಚಾರನೇ ಆಗಲಿ, ಮಾಟ ಮಂತ್ರ, ದೃಷ್ಟಿದೋಷ, ಸಂತಾನದ್ದು ಎಲ್ಲ ಇದಕ್ಕೂ ಹರಕೆ ಹೊತ್ಕೊಂಡ್ರೆ ಬೇಗ ಹರಿಯುತ್ತೆ ಅಂತ ಹೇಳ್ತಾರೆ. ದೃಷ್ಟಿದೋಷ ಅಂತ ಇದ್ದರೆ ಏನಾರ ನಿಂಬೆಹಣ್ಣು ಮಂತ್ರಿಸ್ಕೊಡ್ತಾರೆ. ಅವ್ರು ಬಂದು ಆ ನಿಂಬೆಹಣ್ಣನ್ನ ದೇವ್ರ ಮುಂದೆ ಇಟ್ಟು ಕಾಲಲ್ಲಿ ತುಳಿದ್ಬಿಟ್ಟು ಹೋಗ್ತಾರೆ, ಅದು ಹರಿಯುತ್ತೆ ಅಂತಾರೆ. ತುಂಬ ಜನ ಆ ಥರ ಮಾಡಿದರು. ಅಲ್ಲಿ ಜಾಸ್ತಿ ನಿಂಬೆಹಣ್ಣೆ ಎಷ್ಟೊಂದು ಇತ್ತು ನಾವು ಹೋದಾಗ. ಅದಾದಮೇಲೆ ಪಕ್ಕನೇ ದಾಸೋಹ ಇದೆ. ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಒನ್ಸ್ ವಿಸಿಟ್ ಮಾಡಿ. ಇದೇ ಥರ ಮೋರ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.